ನಮೋ ಪಮ ಅಂತವಲ್ಲ ಅವಲ್ಲ ಇಲ್ಲೂ ನಡೆಯಲ್ಲ. ಮತ್ತು ನಮ್ಗೆ ಅವನಿಂದ ಏನೂ ಪ್ರಯೋಜನ ಇಲ್ಲ. ಒಂದು ಅಂದರೆ ನಿಮ್ಮ ನಮೋ ಅಂತ ಯಾರು ನಿಮ್ಮ ಟಿ ವಿಯಲ್ಲಿ ಏನು ಮಾಡ್ತೀರಿ ಗೊತ್ತಾ, ನಮೋಗೆ ಓಟ್ ಹಾಕಲ್ಲ ನೀವೇ ಕೇಳಿಬಿಡ್ತೀರಿ. ನಮಗೆ ಕೇಳಕ್ಕೆ ಎಲ್ಲಿ ಕೊಡ್ತೀರಿ ನೀವು? ನಮೋ ಅಂದರೆ ಎಂಥದ್ದು ನೀವೇ ಕೇಳ್ಬಿಡಿ, ಮೋದಿಗೆ ಓಟ್ ಹಾಕಲ್ಲ ಅಂದ್ಬಿಡ್ತೀರಿ. ಮೋದಿ ಅಷ್ಟು ಕಡೆನೂ ಮೋದಿ ನಿಲ್ಲಿಸ್ಬಿಡಕ್ಕೆ ಹೇಳಿ ಇಡೀ ಭಾರತ ದೇಶದಂತ. ಮತ್ತು ಯಾರು ಗಂಡಸೇ ಇಲ್ಲ ಬಿ ಜೆ ಪಿಲಿ. ನಮ್ಮ ಹಿಂದೆ ಈಗ ಒಂದು ಮಾತು ಇಟ್ಕೊಳ್ಳಿ, ಸಿದ್ದರಾಮಯ್ಯನ ಸರ್ಕಾರ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿತ್ತು 5 ಪ್ರೋಗ್ರಾಮ್ ಅದನ್ನು ಸಕ್ಸಸ್ ಆಗಿ ನಡೆಸಿದೆ. ಮತ್ತು ಮಾತು ಕೊಡದೇನೂ ಪ್ರಣಾಳಿಕೆಯಲ್ಲಿ ಮೊದಲು ಬಂಗಾರಪ್ಪನವ್ರ ಕಾಲದಲ್ಲಿ ಅಕ್ಷಯ ಆರಾಧನಾ ಬಡವರಿಗೆ ದೇವಸ್ಥಾನ ಕಟ್ಟೋದಕ್ಕೆ ನೀರು ಪಂಪು ಇನ್ನೇನು ಬೇಕು ನಿಮ್ಮ ಸರ್ಕಾರ? ಮತ್ತು ಯಾವ್ದಾರು ಸರ್ಕಾರ ಒಂದು ಯೋಜನೆ ನಿಮ್ಮ BJP ಸರ್ಕಾರ ಒಂದು ರೈತರಾಗಿ ಒಳ್ಳೆ ಕೆಲಸ ಮಾಡಿದ್ರೆ ತೋರಿಸ್ತೀವಿ. ಮತ್ತೆ ಇನ್ನೊಂದು ಹೇಳ್ತಾರೆ 2,000 ಕೋಟಿಗಳು ಸರ್ಕಾರ ದಿವಾಳಿ ಹೇಳಿ. ಈಗ ದೇಶದಲ್ಲಿ ಈಗ ಬಹು ದೊಡ್ಡ ಶ್ರೀಮಂತರಿಗೆಲ್ಲ ಸಾಲ ಮನ್ನಾ ಮಾಡ್ದಲ್ಲ ಮೋದಿ, ಆಯ್ತಾ? ಏನೋ ದೇಶ ಬಡವಾಯ್ತಾ? ಅವರಿಂದ ದೇಶ ಬಡಬಿಟ್ರೆ 2,000 ಕೋಟಿಯಿಂದ ಈ ದೇಶ ಎಂದೂ ಬಡವಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಕೊಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಂಭಾವಿತ ಅಭ್ಯರ್ಥಿ ಮಹಿಳೆ, ಡಾಕ್ಟ್ರು. ಅದರಿಂದ ನಾವು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಹಸ್ತದ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ತಾಯಿ ಲಕ್ಷಾಂತರ ಮತ ಲೀಡಲ್ಲಿ ಬರ್ತಾಳೆ. ನೀವು ನಮ್ಮ ಮತ್ತೆ ಪ್ರಶ್ನೆ ಕೇಳೋದು ಏನೂ ಉಳಿಯಲ್ಲ, ಕೇಳೋದಿದ್ರೆ ಕೇಳಿ. ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು? ಏನಾದ್ರು ಕೊಟ್ಟಿದ್ರೆ ನೀವು ತೋರಿಸಿ, ಅದಕ್ಕಾಗಿ ನಾವು ಕಾಂಗ್ರೆಸ್ ಹಾಕೋದು. ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಗೊತ್ತಿದ್ರೆ ನೀವು ತೋರಿಸ್ರಿ, ನಾವು ಅದನ್ನು ಹೌದಾ ಅಲ್ಲ ಅಂತ ನಾವು ಹೇಳ್ತೇವೆ. ಅವ್ನು ನಮ್ಮ ಊರಿನ ಪಕ್ಕದ ಹೆಣ್ಣು, ಅವನಿಗೆ ನಾವು ಏನು ಮಾಡ್ಯಾನ? ಅವ್ನು ಕೈ ತೊಳೆಯಕ್ಕೆ ಬಂದು ಅವ್ನು ಊಟ ಮಾಡಿ ಕೈ ತೊಳೆಯಕ್ಕೆ ಬರ್ತಾನಲ್ಲ, ಆವಾಗ ಅವ್ನ ಕಾರ್ಯಕರ್ತರು ನೋಡ್ಬೇಕಾಯ್ತು. ಇಲ್ಲಾರ ಅವ್ನು ನೋಡಲ್ಲ. ಅವ್ನು ಬಡವರ ಪರವಾಗಿರವಲ್ಲ. ಈ ನಿಮ್ಮ ಇದರಲ್ಲಿ ಕಂಡಲ್ಲೆಲ್ಲ ಈ ಫುಟ್ಪಾತಾಗೆಲ್ಲ ತಿಂಡಿ ತಿನ್ನುವ ಮನುಷ್ಯ ಅಲ್ಲ. ಅವ ಹೈಪೈ. ಅವನಿಂದ ಏನು 20 ವರ್ಷ ಅಲ್ಲ, ಇನ್ನು 20 ವರ್ಷ ಬಂದ್ರೆ ಏನೂ ಆಗಲ್ಲ. ಮತ್ತೆ ನಮ್ಮ ಈಗ ಈ ಕಾಗೇರಿ ನಿಂತಾನಲ್ಲ, ಅತ್ಯಂತ ಜಾತಿವಾದಿ ಅವನು. ನೀವೀಗ ಅವನ ಕ್ಷೇತ್ರದಲ್ಲಿ ನಮ್ಮ ಸಿದ್ದಾಪುರದವರು ಏನಾಗಿದೆ ಕೇಳಿದರೆ 5 ಜನ ಇದ್ರೆ ಅವನ ಮನೆ ತುದಿಯಲ್ಲಿ ಅವನು MLA ಇದ್ದಾಗ ರೋಡ್ ಕಾಣ್ಬೇಕಾಗಿತ್ತ? ಯಾವ್ದಾದ್ರು 5 ಬ್ರಾಹ್ಮಣರ ಮನೆ ಕಟ್ಸ್ಬೇಕಾಗಿತ್ತು ಅಲ್ಲಿ ಹೋಗಿ. ಆವಾಗ ನೀವು ಕೇಳೋದು ಬೇಡ, ರೋಡ್ ಆಗ್ತಿತ್ತು. ಅತ್ಯಂತ ಜಾತಿವಾದಿ. ಬೇರೆ ಕಿಶೆಗೆ ಚಾಕ್ಲೇಟ್ ತಿನ್ಕೊಂಡೆ ಅವ MLA ಆದವ. ಅವನ ಕಿಶೆ ಚಾಕ್ಲೇಟ್ ಯಾರಿಗೂ ಕೊಡಲೇ ಇಲ್ಲ. ನೀವು ಬೇಕಾದ್ರೆ ಅವ್ರು ಬೇಕಾದ್ರೆ ಎದುರು ನೀ ಎಂದು ಯಾರಿಗಾರು ಜನರಿಗೆ ಚಾ ಕೊಡಿಸಿದ್ದನ್ನು ತೋರಿಸಿ ನೋಡು. ನಮ್ಮ ಈಗಿನ ಅಭ್ಯರ್ಥಿ ಏನು ಮಾಡ್ದಾಗಿರ್ಬೋದು, ಆರಾಮಿಲ್ಲ ಅಂತ ಹೋದ್ರೆ ಅವಳು ಒಂದು ಟ್ರೀಟ್ಮೆಂಟ್ ಆದ್ರೂ ಕೊಡ್ಬೋದಲ್ಲ. ಇವನಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾನೆ? ಪಾಯಾರು ಮತ್ತೊಂದು ತಿನ್ನೋದು ಕೊಡ್ಬೋದು ಅಷ್ಟೇ, ಮತ್ತೇನು ಕೊಡ್ತಾನೆ ಅವ?